4.5 ವರ್ಷ ದಿಕ್ಕು ದೆಸೆ ಇಲ್ಲದವರು ಮತ್ತೆ ಬಂದಿದ್ದಾರೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಅಂಕೋಲದಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಸಾವಲ್ಲಿ ಜಿಲ್ಲೆಯಲ್ಲಿ ರಾಜಕೀಯ ಮಾಡಿ ಮತದಾರರಿಗೆ ವಿಶ್ವಾಸ ದ್ರೋಹ ಮಾಡಿದ್ದರು. ಸ್ವಾರ್ಥಕ್ಕಾಗಿ ದೇಶವನ್ನ ಜನರ ಮನಸ್ಸಿನಲ್ಲಿ ಮೂಡಿಸುತ್ತಿರುವುದು ಖಂಡನೀಯ. ನಾವು ಸುಮ್ಮನೆ ಕೂರುವುದಿಲ್ಲ. ಮುಂದೆ ಲೋಕಸಭಾ ಚುನಾವಣೆಗೆ ಜಿಲ್ಲೆಯಲ್ಲಿ ಓಡಾಟ ಮಾಡಿ ಬುದ್ಧಿ ಕಲಿಸುತ್ತೇವೆ ಎಂದಿದ್ದಾರೆ. 4.5 ವರ್ಷ ಹೆಬ್ಬಾವಿನ ರೀತಿಯಲ್ಲಿ ಮಲಗಿದ್ದ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು. ಅವರನ್ನ ಸೋಲಿಸಿ ಸಂವಿಧಾನ ಉಳಿಸುವ ಜವಾಬ್ದಾರಿ ಜನರ ಮೇಲಿದೆ. 4 ವರ್ಷ ಒಮ್ಮೆಯೂ ಜನರ ಕೈಗೆ ಅವರು ಸಿಕ್ಕಿಲ್ಲ. ಧರ್ಮದ ನಡುವೆ ಜಗಳ ತರುವವರ ವಿರುದ್ಧ ಈ ಬಾರಿ ಬುದ್ಧಿ ಕಲಿಸಬೇಕು ಎಂದಿದ್ದಾರೆ. ಅವ್ರಿಗೆ ಗೊತ್ತೈತಿ ಅಂದ್ರೆ ಹಂಗಾರೆ ನಿಮ್ಮನ್ನ ಹೇಳಿದೆ. ಸಿ ಐ ಮೇಕ್ ಇಟ್ ವೆರಿ ಸಿಂಪಲ್. ನೀವು ಮಾಧ್ಯಮದಲ್ಲಿ ಏನೇನು ಹಾಕ್ತಾ ಇದ್ದಾರೆ ಅದೆಲ್ಲದೂ ಕೂಡ ಅಲ್ಲೇ ಇರ್ತದೆ, ಇಲ್ಲ ಅಂತೇಳಿ. ಮಾನ್ಯ ದೇಶಪಾಂಡೆ ಅವರಿಗೆ ಕೇಳ್ತಕ್ಕಂಥದ್ದು ಹಿರಿಯರು ವರಿಷ್ಠರು ಕೇಳಿರ್ಬೋದು, ಅಂಜಲಿ ಲಿಂಬಾಳ್ಕರ್ ಅವ್ರದ್ದು ಕೇಳಿರ್ಬೋದು, ಭೀಮಣ್ಣ ಅವ್ರದ್ದು ಕೇಳಿರ್ಬೋದು. ಈ 3 ಜನರದ್ದು ಪ್ರಮುಖವಾಗಿ ನನಗೆ ಗೊತ್ತಿರೋ ಪ್ರಕಾರ ಕೇಳ್ಪಟ್ಟಿರೋದು. ಹೊರಗಡೆಯಿಂದ ಬರಬೇಕು ಅಂದಾಗ ಫಸ್ಟು ಬರೀ ಹೆಜ್ಜೆ ಇಡೋದಲ್ಲ, ಪಕ್ಷಕ್ಕೆ ಸೇರ್ಪಡೆ ಶಾಲಕ್ಕಿಂತ ಸೇರ್ಕೋಬೇಕಲ್ಲ. ಸೂರಜ್ ಅವ್ರದ್ದಲ್ಲ. ಬಟ್ ಹಂಗೆ ಅಂದ ತಕ್ಷಣ ಅವ್ರಿಗೆ ಕೊಡ್ತಾರೆ ಅಂತೇಳಿ ನಾನು ಹೇಳ್ತಾ ಇಲ್ಲ, ಬಿಕಾಸ್ ಅದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ. ಬಟ್ ದ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ಹೈಕಮಾಂಡು. ಆದರೆ ಒಂದು ಬರೆದಿಟ್ಕೊಳ್ಳಿ, ಈ ಸತಿ ಬರೆದಿಟ್ಕೊಳ್ಳಿ. ನಾನು ಹೇಳೋದು, ಯಾರು ಪ್ರಜಾಪ್ರಭುತ್ವವನ್ನು ಚೇಂಜ್ ಮಾಡ್ತೀವಿ, ಅಂಬೇಡ್ಕರ್ ಅವರ ಬರೆದಿರೋ ಸಂವಿಧಾನ ಚೇಂಜ್ ಮಾಡ್ತೀವಿ, ಮತ್ತು 4 ವರ್ಷ ಸುಮ್ಮನೆ ಕೂತ್ಕೊಂಡು ಲಾಸ್ಟಿಗೆ ಒಳ್ಳೆ ಹೆಬ್ಬಾವ್ ಥರ ತಲೆ ಇರ್ತಾರಲ್ಲ, ಅವರಿಗೆ ಸೀಟ್ ಕೊಡಬೇಕು ಬಿ ಜೆ ಪಿಯವರು. ಅನಂತಕುಮಾರ್ ಹೆಗಡೆ ಏನು ಭಾಳ ದೊಡ್ಡದ? ಅಯ್ಯೋ ಇದು ಒಳ್ಳೆ ಆಯ್ತಲ್ಲ. ಏನು ನನ್ನನ್ನು ಏನು ಅಂದ್ಕೊಡಿ, ಹೆದ್ರ ಪುಕ್ಲ ಅಂದ್ಕೊಂಡಿದ್ದೀರಾ ರೀ? ಅನಂತಕುಮಾರ್ ಹೆಗಡೆ ಅವರಿಗೆ ಕೊಡಬೇಕು, ಅಲ್ಲಿ ನಳಿನ್ ಕುಮಾರ್ ಕಟೀಲ್ಗೆ ಕೊಡಬೇಕು. ಯಾಕೆಂತ ಅಂಥವ್ರು ಅವರೇ ಅಧ್ಯಕ್ಷತೆಯಲ್ಲಿ ತಾನೇ ಬಿ ಜೆ ಪಿಯವರು 3 ನಾಮ ಹಾಕ್ಕೊಂಡು ಬಂದು ಕೂತ್ಕೊಂಡಿರೋದಿಲ್ಲಿ 67ಕ್ಕೆ. ಹಾಂ, ಈ ದೇಶ ಒಂದು ಕಡೆಗೆ ಒಳ್ಳೆ ಕಡೆ ಹೋಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು. ನಾನು ಹೇಳಿದ್ನಲ್ಲ, ಅದಕ್ಕೆ ಗೌರವ ಕೊಡಬೇಕು. ಅದಕ್ಕೆ ಇಂಥವ್ರಿಗೆ ಕೊಟ್ಟು ಅವ್ರನ್ನ ಹೀನಾಯವಾಗಿ ಸೋಲಿಸ್ಬೇಕು. ಜನರು ಸೋಲಿಸ್ತಾರೆ, ನಾವಲ್ಲ. ಯಾಕೆಂದ್ರೆ ಮತದಾರರು ಜನರು. ಈ ಪ್ರಜಾಪ್ರಭುತ್ವ ಬದುಕಿದೆ ಅಂತ ಹೇಳಿದರೆ ಅನಂತಕುಮಾರ್ ಅವರಿಗೆ ಅವ್ರ ಸೀಟ್ ಕೊಟ್ಟು ನಾವೆಲ್ಲ ಸೇರಿ ಸೋಲಿಸ್ಬೇಕು. ಆವಾಗಲೇ ಆಗ್ತದೆ ಅದು. ಯಾಕೆಂದರೆ ಅದು ಒಳ್ಳೆಯದಲ್ಲ. ನಮ್ಮ ಇದರೊಳಗೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ಒಂದು ಏರಿಯಾದಲ್ಲಿ ಭಾಳ ಒಂದು ಕೀಳುಮಟ್ಟವಾಗಿ ಯಾರು ನಾವು ಅಷ್ಟೇ. ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟ್ರು, ನಾನು ಇಲ್ಲ ಅಂತ ಹೇಳೋಕ್ಕಾಗತ್ತೇನ್ರಿ? ಆಗ್ತದ ಹೇಳಿ? ಈಗ ಆಯ್ತಪ್ಪ, ಇಲ್ಲಿ MP ಯಾರು ಅಂದರೆ ಅನಂತಕುಮಾರ್ ಹೆಗಡೆ ಅಲ್ಲ ಅಂತ ಹೇಳೋಕ್ಕಾಗತ್ತಾ? ಆಗಲೇಬೇಕು. ಆದರೆ ಮಾತಾಡ್ತಕ್ಕಂಥ ಬಾಡಿ ಲ್ಯಾಂಗ್ವೇಜ್ನ ವಾಟ್ ಕೈಂಡ್ ಆಫ್ ಮೆಸೇಜ್ ಆರ್ ವಿ ಸೆಂಡಿಂಗ್ ಸೊಸೈಟಿಯಲ್ಲಿ ರಾಜಕೀಯವಾಗಿ? ಇಂಥವ್ರು ಮಾಡೋ ಕೆಲಸಕ್ಕೆ ಬೇರೆಯವ್ರ ರಾಜಕಾರಣಿಗಳಿಗೂ ಕೆಟ್ಟ ಹೆಸರು ಬರ್ತದೆ ಅಂತ ಉದಾಹರಣೆಗಳು ಇಂಥವ್ರಿಂದ. ಅದು ನಿಲ್ಲಬೇಕಾಗ್ತದೆ. ಇವರೆಲ್ಲ ಅಡ್ರೆಸ್ಸಿಗೆ ಇರ್ತಿರಲಿಲ್ಲ, ಬಂಗಾರಪ್ಪಾಜಿ ಅವ್ರು ಬಿ ಜೆ ಪಿಗೆ ಹೋಗಿಲ್ಲ ಅಂದಿದ್ರು. ಕರೆಕ್ಟಾ? ನಾನು ಹೇಳೋದು ಅದೇ, ನಳಿನ್ ಕಟೀಲು ಇವ್ರದ್ದೆಲ್ಲ ಅಡ್ರೆಸ್ಸು ಹುಡ್ಕೊಟ್ಟಿದ್ದೆ ನಮ್ಮ ತಂದೆಯವ್ರು ತೊಗೊಳ್ಳಿ, ಅದು ಬೇಡ ಈಗ ಚರ್ಚೆ, ನೋ ಪ್ರಾಬ್ಲಮ್. ಹಾಂ, ಭಾವನಾತ್ಮಕವಾಗಿ ಎಲ್ಲ ಕರಾವಳಿ ಭಾಗದಲ್ಲಿ ನಾವೆಲ್ಲ ನೋಡ್ತೀವಿ. ಧರ್ಮ ಅಂತ ಹೇಳಿದರೆ ಭಾಳ ಪ್ರೀತಿ ಮಾಡ್ತಾರೆ. ಅವ್ರವ್ರ ಧರ್ಮ, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಹಿಂದೂ ಇರ್ಬೋದು. ಆದರೆ ಅವರವರಲ್ಲೇ ಜಗಳ ತರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಯಲ್ಲ, ಅದನ್ನು ನಾವು ಖಂಡನೆ ಮಾಡಬೇಕು. ಇದು ಉದಾಹರಣೆ ಆಗಬೇಕು. ನಮ್ಮ ರಾಜ್ಯಕ್ಕೆ ಧರ್ಮ ಪ್ರೀತಿಯಿಂದ ವಿಶ್ವಾಸದಿಂದ ಇರ್ತಕ್ಕಂಥದ್ದು ಯಾವುದು ಅಂದರೆ, ನಾವು ಈ ಕಡೆ ಧರ್ಮಸ್ಥಳ ಇದೆ, ನಮ್ಮ ಶ್ರೀರಾಮ್ ಕ್ಷೇತ್ರ ಇದೆ, ಸಾಕಷ್ಟು ಮಹನೀಯರಿದ್ದಾರೆ, ಸಂತರಿದ್ದಾರೆ. ಒಳ್ಳೊಳ್ಳೆ ಧರ್ಮ, ಒಂದು ಧರ್ಮಕ್ಕೆ ಗೌರವ ಕೊಡೋದು, ಅದನ್ನು ಹೋಗಿ ನೀವು ರಾಜಕೀಯವಾಗಿ ಬಳಕೆ ಮಾಡೋದು. ಪ್ರವೀಣ್ ನಟ್ಟೂರ್ದು ನೋಡಿ ಏನು ಮಾಡಿದ್ರು, ಅವ್ರಿಗೆ ಶಿಕ್ಷೆ ಯಾರು ಕೊಟ್ಟರು? ಅವರಿಗೆ ಚುನಾವಣೆಗಿಂತ ಮುಂಚೆ ನಳಿನ್ ಕಟೀಲ್ ಬಿ ಜೆ ಪಿಯವ್ರು ತಾನೇ ಧಿಕ್ಕಾರಕ್ಕೆ ಹೋಗಿದ್ದು, ವಿಶ್ವ ಹಿಂದೂ ಪರಿಷತ್ ಅವ್ರು ತಾನೇ ಧಿಕ್ಕಾರಕ್ಕೆ ಹೋಗಿದ್ದು, RSS ಅವ್ರು ತಾನೇ ಗೋ ಬ್ಯಾಕ್ ಅಂತ ಹೇಳಿದ್ದು. ಟೈರ್ ಪಂಚರ್ ಮಾಡೋದಕ್ಕೆ ನಾವು ಯಾರು ಕಾಂಗ್ರೆಸ್ ಅವ್ರು ಇರಲಿಲ್ಲಲ್ಲ ಅಲ್ಲಿ. ಎಷ್ಟು ಬೇಜಾರಾಗಿರ್ಬೋದು ನೋಡಿ ಜನರಿಗೆ. ನಾನು ಅದಕ್ಕೆ ಹೇಳಿದ್ನಲ್ಲ, ಮತ್ತೆ ನಾನು ಯಾಕೆ ಅದನ್ನು ತರೋದಕ್ಕೆ ಹೋಗೋದಿಲ್ಲ ಅಂದರೆ, ಇಟ್ಸ್ ಎ ಪಾಸ್ಟ್, ಬಟ್ ಯು ಶುಡ್ ಲೀವ್ ವಿತ್ ಯುವರ್ ಪಾಸ್ಟ್. ನಿಮ್ಮದು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಏನಿದೆ ಭಾಳ ಮುಖ್ಯ ಆಗ್ತದೆ. ಯಾರೇ ರಾಜಕಾರಣಿ ಆಗಲಿ ಈ ಕಡೆ ಭಾಗದಲ್ಲಿ ಉಳಿತಕ್ಕಂಥ ಜನರಿಗೆ ಭಾಳ ಮುಖ್ಯ ಆಗ್ತದೆ. ಅದು ಮತ್ತೆ ಮರುಕಳಿಸಬಾರ್ದು. ಒಳ್ಳೆ ವಾತಾವರಣ ಬರಬೇಕು. ಇಂಥ ಕೆಟ್ಟ ಸಂಸ್ಕೃತಿಯನ್ನು ಬಿತ್ತನೆ ಮಾಡ್ತಕ್ಕಂಥ, ದ್ವೇಷವನ್ನು ಬಿತ್ತನೆ ಮಾಡ್ತಕ್ಕಂಥ, ಧರ್ಮದಲ್ಲಿ ಒಡಕನ್ನು ತರ್ತಕ್ಕಂಥ ವ್ಯಕ್ತಿಗಳನ್ನು ಹೀನಾಯವಾಗಿ ಸೋಲಿಸಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಬಂದು ಸೋಲಿಸ್ತೀವಿ. ಕೇಂದ್ರ ಪ್ರೆಸ್ ನ್ಯೂಸ್, ಕಾರವಾರ.